ಯುಗಸಂಧಿಯ ಮಹಾವತಾರ ಯಾನ 298. ಗುರುಗಳ ಎಂಜಲು ಸೇವಿಸಿ ಕಾಯಿಲೆ ಸಾಂಕ್ರಾಮಿಕವಲ್ಲ ಎಂದು ಸಾಬೀತುಪಡಿಸಿದ ವಿವೇಕರು. ಕಾಶೀಪುರ ತೋಟದ ಮನೆಯಲ್ಲಿ ಗುರುಗಳ ಚಿಕಿತ್ಸೆ ಹಾಗೆಯೇ ಮುಂದುವರೆದಿತ್ತು. ಆದರೆ ಅದು ಪೂರ್ಣವಾಗಿ ಗುಣವಾಗುತ್ತಿರಲಿಲ್ಲ. ಈ ನಡುವೆ ಗುರುಗಳಿಗೆ ತಗುಲಿದ ಕಾಯಿಲೆ ಸಾಂಕ್ರಾಮಿಕ ಎಂಬ ವದಂತಿಯನ್ನು ತಿಳಿಗೇಡಿಗಳು ಹಬ್ಬಿಸಿಬಿಟ್ಟರು. ಇದರಿಂದ ಭಕ್ತರಲ್ಲಿ ಭಯ ಕಾಡಲಾರಂಭಿಸಿತು. ತಮ್ಮ ಗುರುಗಳ ಕಾಯಿಲೆ ಗುಣವಾಗುವುದಿರಲಿ, ತಮಗೆ ಅದು ಅಂಟಿಕೊಂಡರೇನು ಗತಿ ಎಂಬ ಚಿಂತೆ ಭಕ್ತರಲ್ಲಿ ಶುರುವಾಯಿತು. ಇದನ್ನು ಕೇಳುತ್ತಿದ್ದಂತೆ ವಿವೇಕರು ವ್ಯಗ್ರವಾದರು. ಕೂಡಲೇ ತನ್ನ ತರುಣ ಶಿಷ್ಯರು ಕೆಲ ಗೃಹಿ ಭಕ್ತರನ್ನು ತಮ್ಮೊಂದಿಗೆ ಕರೆದುಕೊಂಡು ಗುರುಗಳ ಮಲಗಿದ ಕಡೆ ಹೋದರು. ಅಲ್ಲಿ ಶ್ರೀರಾಮಕೃಷ್ಣರು ಕುಡಿದು ಮಿಕ್ಕಿದ್ದ ಎಂಜಲು ಬೆರೆತಿದ್ದ ಗಂಜಿಯ ಲೋಟವಿತ್ತು. ಯಾವ ಮಾತನ್ನೂ ಆಡದೆ ಆ ಲೋಟವನ್ನು ಎತ್ತಿ ಗಟಗಟನೆ ಕುಡಿದು ಬಿಟ್ಟಿದ್ದರು. ಗುರುಗಳ ಕಾಯಿಲೆ ಸಾಂಕ್ರಾಮಿಕ ಎನ್ನುವುದು ಸುಳ್ಳು ಎಂಬುದನ್ನು ತೋರಿಸುವ ಉದ್ದೇಶ ವಿವೇಕರಲ್ಲಿತ್ತು. ಒಂದು ವೇಳೆ ಕಾಯಿಲೆ ಸಾಂಕ್ರಾಮಿಕವೇ ಆಗಿದ್ದರೂ ಸಂತೋಷದಿಂದಲೇ ಅವರ ಸೇವೆಯಲ್ಲೇ ಪ್ರಾಣ ಬಿಡೋಣ ಎಂದು ಈ ಮೂಲಕ ತರುಣ ಶಿಷ್ಯಂದರಿಗೆ ಮನವರಿಕೆ ಮಾಡಿಕೊಟ್ಟಿದ್ದರು. ಇದನ್ನು ನೋಡುತ್ತಿದ್ದಂತೆ ಶಿಷ್ಯರೆಲ್ಲರೂ ಕ್ಷಣಕಾಲ ಸ್ತಬ್ಧರಾಗಿದ್ದರು. ತಾವು ತಿಳುವಳಿಕೆ ಇಲ್ಲದೆ ಸಾಂಕ್ರಾಮಿಕ ಎಂದುಕೊಂಡಿದ್ದಕ್ಕೆ ಪಶ್ಚಾತ್ತಾಪಪಟ್ಟು ತಲೆ ತಗ್ಗಿಸಿದರು. ಅವರಲ್ಲಿನ ಸಂಶಯ ಕ್ಷಣದಲ್ಲೇ ದೂರವಾಗಿತ್ತು. ಹೀಗೆ ವಿವೇಕರು ತರುಣ ಶಿಷ್ಯರಲ್ಲಿನ ಶಂಕೆಯನ್ನು ದೂರ ಮಾಡಿದ್ದರು. ಅಲ್ಲದೆ ಗುರುಗಳಿಗಾಗಿ ಏನನ್ನು ಬೇಕಾದರೂ ಮಾಡಲು ಎಲ್ಲರೂ ಸಿದ್ಧರಾಗಬೇಕು ಎಂಬುದನ್ನು ಸೂಚ್ಯವಾಗಿ ತಿಳಿಸಿದ್ದರು.